ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ನಮ್ಮ ಬ್ರಹ್ಮಾಂಡದ ಸತ್ಯಲೋಕದ ಬಗ್ಗೆ ತಿಳಿಯೋಣ. ಇದನ್ನು ಬ್ರಹ್ಮಪುರಿ ಎಂದು ಸಹ ಹೇಳುತ್ತಾರೆ, ಆದರೆ ಇದು ಅಷ್ಟು ಸೂಕ್ತವಾಗಿಲ್ಲ. ಸತ್ಯಲೋಕದ ನಂತರ ಬ್ರಹ್ಮಪುರಿ ಇದೆ. ಬ್ರಹ್ಮನ ಮೊದಲನೆಯ ಪರಾರ್ಧದಲ್ಲಿ ಬ್ರಹ್ಮನಿಂದ ಸೃಷ್ಟಿಯು ಆರಂಭವಾದಾಗ ಮೊಟ್ಟಮೊದಲು ಬ್ರಹ್ಮನು ತನ್ನಿಂದ 7 ಪರಮ ಪುರುಷರು ಅಂದರೆ ಸಪ್ತ ಋಷಿಗಳನ್ನು ಸೃಷ್ಟಿ ಮಾಡಿದ್ದ. ಈ 7 ಪರಮ ಪುರುಷರು ಅಂದರೆ ಬ್ರಹ್ಮನ 7 ರೂಪಗಳು 7 ಲೋಕಗಳನ್ನು ಸೃಷ್ಟಿ ಮಾಡುತ್ತಾರೆ. ಇವು ಬ್ರಹ್ಮಪುರಿಯಿಂದ ಕೆಳಗಿನ ಲೋಕಗಳಾಗಿದ್ದವು. ತಪಲೋಕದಲ್ಲಿ ಬಹಳಷ್ಟು ತಪಸ್ಸನ್ನು ಮಾಡಿದ ನಂತರ ಅಲ್ಲಿ ಇರುವವರೆಲ್ಲ ಸತ್ಯಲೋಕಕ್ಕೆ ಬರುತ್ತಾರೆ. ಇಲ್ಲಿ ಅವರಿಗೆ ಬಹಳ ಆಳವಾದ ಜ್ಞಾನ ಪ್ರಾಪ್ತಿಯಾಗುತ್ತದೆ. ಇಲ್ಲಿ ಬಂದ ಮೇಲೆ ಮನಸ್ಸಿನಲ್ಲಿ ಮಾಯೆ ಎನ್ನುವುದು ಇರುವುದೇ ಇಲ್ಲ. ಮನಸ್ಸು ಪರಿಶುದ್ಧವಾಗಿ ಬಿಡುತ್ತದೆ. ಸತ್ಯಲೋಕವು 8 ಕೋಟಿ ಯೋಜನದಷ್ಟು ವಿಶಾಲವಾಗಿದೆ. ಈ ಲೋಕ ಬಹಳ ವಿಶಾಲವಾಗಿತ್ತು. ನಮ್ಮ ಬ್ರಹ್ಮಾಂಡವು 1 ಪ್ರಕಾಶ ವರ್ಷದಷ್ಟಿತ್ತು, ಅಂದರೆ 94 ಖರಬ ಕಿಲೋಮೀಟರ್ ವ್ಯಾಪ್ತಿಯಲ್ಲಿತ್ತು. ಸತ್ಯಲೋಕದಲ್ಲಿ ಬ್ರಹ್ಮಾಂಡದ ಹೈ ಕ್ವಾಲಿಟಿಯ ಆತ್ಮರು ಇಲ್ಲಿಗೆ ಬರುತ್ತಾರೆ. ಇಲ್ಲಿ ಬಂದು ಸಂಪೂರ್ಣ ಸತ್ಯವನ್ನು ಅರಿತುಕೊಳ್ಳುತ್ತಾರೆ. ಈ ಲೋಕಕ್ಕೆ ಬೇರೆ ಬ್ರಹ್ಮಾಂಡಗಳಿಂದ, ಯೂನಿವರ್ಸ್ಗಳಿಂದ, ಗ್ರೇಟ್ ಯೂನಿವರ್ಸ್ಗಳಿಂದಲೂ ಸಹ ಆತ್ಮರು ಇಲ್ಲಿ ಬರುತ್ತಾರೆ. ಇಲ್ಲಿಗೆ ಬಂದ ನಂತರ ಅವರಿಗೆ ಸಂಪೂರ್ಣ ಸತ್ಯದ ಅರಿವಾಗುತ್ತದೆ. ಇಲ್ಲಿ ಬಂದ ಮೇಲೆ ಅವರಿಗೆ ಆತ್ಮಸ್ವರೂಪದ ಅನುಭವ ಆಗುತ್ತದೆ. ಇಲ್ಲಿ ಸತ್ಯದ ಅರಿವಾದಾಗ ಅಂತಹ ಆತ್ಮರಿಗೆ ನಾನು ಈ ಬ್ರಹ್ಮಾಂಡದ ಆತ್ಮವಾಗಿಲ್ಲ ಎಂಬ ಅರಿವಾಗಿ ನಾನು ಆದಷ್ಟು ಬೇಗ ಪರಂಧಾಮವನ್ನು ಸೇರಿ ಅಲ್ಲಿಂದ ಈ ಬ್ರಹ್ಮಾಂಡದಿಂದ ಆಚೆ ಹೋಗಿ ನಾನು ಎಲ್ಲಿಂದ ಬಂದಿದ್ದೇನೋ ಅಲ್ಲಿಗೆ ಹೋಗಿ ಸೇರಬೇಕು ಎಂಬ ಅರಿವಾಗುತ್ತದೆ. ಹಾಗೂ ತಮ್ಮ ಆತ್ಮನಲ್ಲಿರುವ ಪವರ್ ಎಷ್ಟು ಎನ್ನುವುದೂ ಸಹ ಅವರ ಅನುಭವಕ್ಕೆ ಬರುತ್ತದೆ. ಆ ಆತ್ಮಕ್ಕೆ ಮಹಾಬ್ರಹ್ಮಾಂಡ, ಗ್ಯಾಲಕ್ಸಿ, ಆಕಾಶಗಂಗೆಯ ಜ್ಞಾನ ತಿಳಿದು ಬರುತ್ತದೆ. ಏಕೆಂದರೆ ಇಲ್ಲಿ ಬಂದ ಮೇಲೆ ಆತ್ಮನ ಮೇಲೆ ಆವರಿಸಿರುವ ಆವರಣಗಳು ಕಡಿಮೆಯಾಗುತ್ತಾ ಹೋಗುತ್ತವೆ. ಮೃತ್ಯು ಲೋಕದಲ್ಲಿದ್ದಾಗ ಆತ್ಮನ ಮೇಲೆ 5 ಆವರಣಗಳು ಆವರಿಸಿಕೊಂಡಿದ್ದವು. ಹಾಗೂ ಆ ಆವರಣಗಳು ಜಡತತ್ವದಿಂದ ಕೂಡಿದ್ದವು. ಭೂಲೋಕವನ್ನು ಬಿಟ್ಟು ಭುವರ್ಲೋಕ, ಸ್ವರ್ಗಲೋಕ ಹೀಗೆ ಮೇಲೆ ಮೇಲೆ ಬರುತ್ತಾ ಮೋಹ ಕಡಿಮೆಯಾಗುತ್ತಾ ಹೋಗುತ್ತದೆ. ಮಹರ್ಲೋಕಕ್ಕೆ ಬಂದು ತಪಸ್ಸನ್ನು ಮಾಡಲು ಆರಂಭಿಸುತ್ತವೆ ಆತ್ಮಗಳು. ನಂತರ ಜನಲೋಕಕ್ಕೆ ಬರುತ್ತವೆ. ಇದರ ನಂತರ ತಪೋಲೋಕಕ್ಕೆ ಬಂದು ಬಹಳಷ್ಟು ತಪಸ್ಸನ್ನು ಮಾಡುತ್ತಾರೆ. ತಪಸ್ಸಿನ ಫಲವಾಗಿ ಸತ್ಯದ ಜ್ಞಾನ ಪ್ರಾಪ್ತಿಯಾಗುತ್ತದೆ. ಆತ್ಮರಿಗೆ ತಾವು ಎಲ್ಲಿಂದ ಬಂದಿದ್ದೇವೆ ಎಂಬುದರ ಅರಿವಾದಾಗ ಶಿವ ನಿರಾಕಾರನನ್ನು ಸ್ಮರಿಸತೊಡಗುತ್ತವೆ. ಶಿವ ಹಾಗೂ ಮಹಾಶಿವನ ನಡುವೆ ಇರುವ ಅಂತರವೂ ಸಹ ಅರಿವಾಗುತ್ತಾ ಹೋಗುತ್ತದೆ. ಬ್ರಹ್ಮ, ಮಹಾವಿಷ್ಣು ಈ ಎಲ್ಲದರ ಜ್ಞಾನ ಅರಿವಾಗುತ್ತಾ ಹೋಗುತ್ತದೆ. ಅಂದರೆ ಸಂಪೂರ್ಣ ಆಕಾಶ ಗಂಗೆಯ ಜ್ಞಾನ ಈ ಸತ್ಯಲೋಕಕ್ಕೆ ಬಂದಾಗ ತಿಳಿದು ಬರುತ್ತದೆ. ನಾನು ಈ ಬ್ರಹ್ಮಾಂಡದ ಆತ್ಮವಲ್ಲ ಎಂದು ತಿಳಿದ ನಂತರ ತಪಸ್ಸನ್ನು ಮಾಡಿ ನೇರವಾಗಿ ಪರಂಧಾಮಕ್ಕೆ ಬಂದು ಅಲ್ಲಿಂದ ಆತ್ಮಗಳು ಆತ್ಮಸ್ವರೂಪದ ಅನುಭೂತಿಯನ್ನು ಪಡೆದು ತಾವು ಬಂದ ಲೋಕವನ್ನು ಸೇರಿಕೊಳ್ಳುತ್ತವೆ. ಆತ್ಮಗಳು ಸತ್ಯಲೋಕಕ್ಕೆ ಬಂದಾಗ ಆತ್ಮನ ಮೇಲಿರುವಂತಹ 3 ಆವರಣ ಆಕಾಶ, ವಾಯು ಹಾಗೂ ಅಗ್ನಿ ಈ ಆವರಣಗಳು ಸಂಪೂರ್ಣ ಹಗುರವಾಗಿ ಬಿಡುತ್ತವೆ. ಇದರಿಂದಾಗಿ ಆತ್ಮಗಳಿಗೆ ಸತ್ಯದ ಅನುಭವವಾಗುತ್ತದೆ, ಜ್ಞಾನ ಪ್ರಾಪ್ತಿಯಾಗುತ್ತದೆ. ಆಗ ಈ ಆತ್ಮಗಳು ಪುರುಷಾರ್ಥವನ್ನು ಮಾಡಿ ನಮ್ಮ ಬ್ರಹ್ಮಾಂಡದ ಪರಂಧಾಮಕ್ಕೆ ಬಂದು ಅಲ್ಲಿ ಮಹಾಬ್ರಹ್ಮಾಂಡಕ್ಕೆ ಹೋಗಲು ಪುರುಷಾರ್ಥವನ್ನು ಮಾಡಿ ಮಹಾಬ್ರಹ್ಮಾಂಡವನ್ನು ಹೋಗಿ ಸೇರುತ್ತವೆ. ಬ್ರಹ್ಮಪುರಿಗೆ ಹೋಗಬೇಕು ಎನ್ನುವಂಥ ಆತ್ಮರು ಸತ್ಯಲೋಕದಿಂದ ಬ್ರಹ್ಮಪುರಿಯನ್ನು ತಲುಪುತ್ತವೆ ಮತ್ತು ಅಲ್ಲಿ ಬ್ರಹ್ಮನೊಂದಿಗೆ ಬಹಳಷ್ಟು ಸಮಯವನ್ನು ಕಳೆಯುತ್ತವೆ. ಅಲ್ಲಿ ಅವರಿಗೆ ಮಹಾಕಲ್ಪ ಪ್ರಳಯದವರೆಗೆ ಸಮಯ ದೊರೆತಿರುತ್ತದೆ.
ಅಂದರೆ ಮಹಾಕಲ್ಪ ಪ್ರಳಯದವರೆಗೆ ನಮ್ಮ ಆಯುಷ್ಯವಿದೆ ಎಂಬ ಅರಿವಾಗುತ್ತದೆ. ಪರಂ ಶಾಂತಿ ಬೇಹದ್ ಕಿ ಪರಂ ಶಾಂತಿ. परम शांति सोचो बोलो परम शांति. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anant@paramshanti.org. Like, share, subscribe. Join today. बेहद की परम शांति सो